ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಅಣ್ಣ ಶಬರಿಮಲೆಗೆ ಹೋಗ್ತಾ ಇರೋ ದಿನದ ವೀಡಿಯೋನ ಶೂಟ್ ಮಾಡಿರೋ ಅಂಥದ್ದು. ಸೊ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಈಗ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸೊ ಮೊದಲಿಗೆ ಇಲ್ಲಿ ಮನೇಲಿ ಪೂಜೆ ಎಲ್ಲ ಮಾಡಿ ಹೊರಡಬೇಕಲ್ಲ. ಸೊ ಪಾದ ಪೂಜೆ ಎಲ್ಲ ಮಾಡಿ ಅಪ್ಪ ಅಮ್ಮನಿಗೆಲ್ಲ ಪೂಜೆ ಮಾಡಿದ್ರು. ಆ ವಿಡಿಯೋ ಶೂಟ್ ಮಾಡಿದ್ದು ಅಣ್ಣನ ಮೊಬೈಲಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಹಾಗಾಗಿ ಆ ಕ್ಲಿಪ್ಪಿಂಗ್ ಇದರಲ್ಲಿಲ್ಲ. ಇರೋ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಮೊದಲಿಗೆ ಅಪ್ಪ ಅಮ್ಮನಿಗೆಲ್ಲ ಪೂಜೆ ಮಾಡಿ, ಕಾಲಿಗೆ ಅವರು ಪೂಜೆ ಮಾಡಿ, ಬಂದಿದ್ದಂಥ ಸ್ವಾಮಿಗಳಿಗೆಲ್ಲ ಪೂಜೆ ಮಾಡಿಬಿಟ್ಟು ಒಳಗಡೆ ಬಂದಮೇಲೆ ಅವ್ರು ಇಡ್ಮುಡಿ ಬ್ಯಾಗ್ ಏನಿದೆ ಆ ಬ್ಯಾಗಿಗೆ ಪೂಜೆ ಮಾಡ್ತಾಯಿದ್ದಾರೆ. ಸೊ ಹಾರಗಳನ್ನ ಹಾಕ್ಕೊಂಡು ಇಡ್ಮುಡಿ ಬ್ಯಾಗ್ನ ತೊಗೊಂಡು ಇಲ್ಲಿಂದ ಹೊರಡಬೇಕು. ಅಮ್ಮ ಹಾರ ಹಾಕ್ತಾಯಿದ್ದಾರೆ, ನೋಡ್ತಾ ಇರ್ಬೋದು ಇಲ್ಲಿ. ಇವ್ರು ಬಂದು ಅಣ್ಣನ ಫ್ರೆಂಡು, ಹಾಗೆ ನನಗೂ ಕೂಡ ಫ್ರೆಂಡು, ನನಗೆ ಕ್ಲಾಸ್ಮೇಟ್ ಅಂತಲೇ ಹೇಳ್ಬೋದು. ನಾನು ಅವನು ಒಟ್ಟಿಗೆ ಓದಿದ್ದು. ಸೊ ನಮಗೆ ರಿಲೇಷನ್ ಕೂಡ. ಇವರಿಬ್ಬರೂ ಇವತ್ತು ನಮ್ಮ ಮನೆಯಿಂದನೇ ದೀಪನ ಹಚ್ಬಿಟ್ಟು ಹೋಗ್ತಾ ಇದ್ದಾರೆ. ನಮ್ಮ ಮನೆಯಿಂದ ಇಬ್ಬರು ಹಚ್ಬಿಟ್ಟು ಹೋಗ್ತಾ ಇದ್ದಾರೆ. ಸೊ ನೋಡ್ತಾ ಇರ್ಬೋದು, ಅವರಿಬ್ಬರು ಕೂಡ ಪೂಜೆ ಎಲ್ಲ ಮುಗಿಸಿ ಅಮ್ಮನೇ ಇಬ್ರಿಗೂ ಹಾರನ್ನು ಕೂಡ ಹಾಕಿದ್ಮೇಲೆ ಇವಾಗ ಅವ್ರದ್ದು ಏನು ಇಡ್ಮುಡಿ ಬ್ಯಾಗು, ಸೈಡ್ ಬ್ಯಾಗ್ ಎಲ್ಲ ಇದೆ ಅದನ್ನೆಲ್ಲ ಹಾಕ್ಕೊಂಡು ಮನೆಯಿಂದ ಹೊರಡ್ತಾ ಇದ್ದಾರೆ. ಮನೆಯಿಂದ ಹೊರಡ್ಬೇಕಾದ್ರೆ ದೀಪ ಹಚ್ಬಿಟ್ಟು ಹೋಗ್ತಾರೆ. ಅದು ಅವ್ರು ಬರೋವರೆಗೂ ನಾವು ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಅದೇ ಪ್ರೊಸೀಜರ್ನ ಮಾಡ್ತಾಯಿದ್ದಾರೆ ಇಲ್ಲಿ. ನೋಡ್ತಾ ಇರ್ಬೋದು, ಇಬ್ಬರು ಕೂಡ ಇಡ್ಮುಡಿ ಬ್ಯಾಗ್ನ ತೊಗೊಂಡು ಅವ್ರ ಕೈಯಲ್ಲಿ ಒಂದೊಂದು ಏನು ತೆಂಗಿನಕಾಯಿ ಇಟ್ಕೊಂಡಿದ್ದಾರೆ. ಸೊ ಅದನ್ನು ಹೊರಗಡೆ ಬಾಗಿಲಲ್ಲಿ ಹೊಡೆದ್ಬಿಟ್ಟು ಹೋಗ್ತಾರೆ. ಹಿಂದೆಗಡೆಯಿಂದ ಯಾರಾದರೂ 18 ಕರ್ಪೂರನ ಹಚ್ಚಬೇಕು ಅವ್ರ ಹಿಂದೆ ಅಂತ ಹೇಳ್ತಾರೆ. ಸೊ ಆ ಕೆಲಸನ ಇವಾಗ ಇಲ್ಲಿ ನೋಡ್ತಾ ಇರ್ಬೋದು ನೀವು. ನಮ್ಮ ತಮ್ಮ ಮಾಡ್ತಾಯಿದ್ದಾನೆ. ಈಗ ಫಸ್ಟಿಗೆ ಅಣ್ಣ ಹೋಗ್ತಾಯಿದ್ದಾರೆ ಆಚೆಗಡೆ. ಇಲ್ಲಿ ನನ್ನ ತಮ್ಮ 18 ಕರ್ಪೂರ ಇದೆಯಾ ಇಲ್ವಾ ಅಂತ ಲೆಕ್ಕ ಹಾಕ್ತಾಯಿದ್ದಾನೆ. ಸೊ ನೋಡಿ ಯಾವ ರೀತಿ ಇರುತ್ತೆ ಏನು ಅಂತ. ಸೊ ಎಲ್ಲ ಕಡೆಯೂ ಇದೇ ರೀತಿ ಮಾಡ್ತಾರೆ. ನಾನು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತೇಳಿ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಸೊ ತುಂಬ ದಿನಗಳಾಗಿತ್ತಲ್ಲ ವೀಡಿಯೋಸ್ ಎಲ್ಲ ಮಾಡಿ. ಈ ಥರ ಸ್ಪೆಷಲ್ ಮೂಮೆಂಟ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋ ಶೂಟ್ ಮಾಡಿರೋ ಅಂಥದ್ದು. ಹಾಗೆ ಅಣ್ಣನಿಗೂ ಕೂಡ ಇದು ಅವನಿಗೆ ರೀಲ್ಸ್ಗೆ ಅದಕ್ಕೆ ಹಾಕ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಯೂಸ್ ಆಗುತ್ತೆ ಅಂತ ವೀಡಿಯೋ ಮಾಡಿದ್ದು. ಅವ್ರ ಸ್ಟೇಟಸಲ್ಲೆಲ್ಲ ಹಾಕ್ಕೊಂಡಿದ್ರು ಎಡಿಟ್ ಮಾಡಿ. ಅದಕ್ಕೆ ಅಂತ ಮಾಡಿದ್ನ ಹಾಗೆ ನಾನು ಯೂಟ್ಯೂಬ್ಗೆ ಹಾಕ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು, ಈಗ ತೆಂಗಿನಕಾಯಿ ಎಲ್ಲ ಹೊಡೆದು ಮನೆಯಿಂದ ಹೊರಟರು ಇಬ್ಬರೂ ಕೂಡ. ಇಲ್ಲಿ ಹಾಗೆ ಇವನು ಕರ್ಪೂರನೂ ಕೂಡ ಹಚ್ಚಿದ. ಅದು ಆರಿದ್ಮೇಲೆ ಮನೆ ಒಳಗಡೆ ಹೋಗ್ಬೇಕು ನಾವೆಲ್ಲ. ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಹೊರಗಡೆ ಬಂದಿದ್ದೀವಿ. ನಾವು ಕೂಡ ಹೊರಗಡೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸೊ ಇನ್ನೂ ಎಲ್ಲ ದೇವಸ್ಥಾನಕ್ಕೆ ಹೊರಡಬೇಕು. ಸೊ ಈಗ ದೇವಸ್ಥಾನಕ್ಕೆ ಹೋದ್ಮೇಲೆ ಮೊದಲಿಗೆ ಕನ್ಯಾಸ್ವಾಮಿ ಏನಿದ್ರು ಅವ್ರದ್ದು ಇಡ್ಮುಡಿನ ಮಾಡಿದ್ರು. ಇದು ಬಂದು ಯಡಿಯೂರಲ್ಲಿ ಇರೋವಂಥ ಅಯ್ಯಪ್ಪ ಸ್ವಾಮಿ ಟೆಂಪಲ್ಲು, ಜಯನಗರ ಹತ್ರ. ಮೊದಲಿಗೆ ಇಲ್ಲಿ ಕನ್ಯಾಸ್ವಾಮಿದಾಗಿದ್ದ ತಕ್ಷಣವೇ ಅಣ್ಣನೇ ಕೂತ್ಕೊಂಡಿದ್ರು. ಈ ಸತಿ ಇವು ಮಾಲೆ ಹಾಕಿರೋವಂಥವ್ರು ಬಂದು ಬರೀ 6 ಜನ. ಹಾಗಾಗಿ ಸ್ವಲ್ಪ ಬೇಗನೆ ಎಲ್ಲ ಪ್ರೊಸೀಜರ್ ಮುಗೀತು. ಸೊ ಯಾರ್ಯಾರು ಹೋಗಿದ್ವಿ ಏನು ಅನ್ನೋದನ್ನು ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ ಹೋಗಿದ್ವಿ. ಈಗ ಯಾರ್ಯಾರು ಮಾಲೆ ಹಾಕಿದ್ದಾರೆ ಅವ್ರ ಫ್ಯಾಮಿಲಿಯವರು ಒಂದಷ್ಟು 30-35 ಜನ ಸೇರಿದ್ವಿ ಅಂತಲೇ ಹೇಳ್ಬೋದು. ಸೊ ಹಾಗೆ ಅಣ್ಣನ ಜೊತೆ ಯಾರೆಲ್ಲ ತುಪ್ಪದ ಕೈ ತುಂಬ್ತಾಯಿದ್ದಾರೆ, ಯಾರಿಗೆಲ್ಲ ಹರಕೆ ಎತ್ಕೊಂಡಿರ್ತಾರೆ ಅವರೆಲ್ಲ ತುಂಬ್ತಾರೆ. ಸೊ ಶಿಲ್ಪ ಪ್ರತಿ ವರ್ಷ ತುಪ್ಪದ ಕೈನ ಕಟ್ತಾಳೆ. ಹಾಗೆ ಈ ಸತಿ ಶಿಲ್ಪನ ತಮ್ಮ ಕೂಡ ಕಟ್ಟಿದ್ದ ಅಣ್ಣನ ಜೊತೆಲೇ. ನೋಡ್ತಾ ಇರ್ಬೋದು ನೀವು, ಕನಕನ ಕೂರಿಸ್ಕೊಂಡು ಕಟ್ತಾ ಇದ್ದಾನೆ. ಸೊ ಎಲ್ಲರದೂ ನಾನು ವಿಡಿಯೋನ ಇಲ್ಲಿ ಕ್ಯಾಪ್ಚರ್ ಮಾಡಿಲ್ಲ. ಕೆಲವರು ಕ್ಯಾಪ್ಚರ್ ಮಾಡುವಾಗ ಏನಾದರೂ ಅನ್ಕೋತಾರೆ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣಂದು ಮಾತ್ರನೇ ನಾನು ಇಲ್ಲಿ ಕ್ಯಾಪ್ಚರ್ ಮಾಡಿರೋ ಅಂಥದ್ದು. ಸೊ ನೋಡ್ತಾ ಇರ್ಬೋದು, ತುಪ್ಪದ ಕೈ ಎಲ್ಲ ತುಂಬಿದ ನಂತರ ಇಡ್ಮುಡಿ ಬ್ಯಾಗನ್ನು ಯಾವ ರೀತಿಯಾಗಿ ತಯಾರು ಮಾಡ್ತಾಯಿದ್ದಾರೆ ಅಂದರೆ, ಎಲ್ಲ ಕಾಯಿಗಳು ತುಂಬಿದ್ಮೇಲೆ ಅವ್ರ ಕೈಲಿ ಅಕ್ಕಿನ ಹಾಕಿಸಿ ಬ್ಯಾಗನ್ನು ಇವಾಗ ಗಂಟು ಹಾಕ್ತಾಯಿದ್ದಾರೆ. ಸೊ ಈ ಗಂಟು ಹಾಕಿರೋ ಬ್ಯಾಗಿಗೆ ಹೂವನ್ನ ಹಾಕಿ ಟೈಟಾಗಿ ಗಂಟು ಹಾಕಿ ಪೂಜೆ ಎಲ್ಲ ಮಾಡಿ ಅವ್ರ ತಲೆ ಮೇಲಿಟ್ಟು ಕೊಡ್ತಾರೆ. ಸೊ ಅದನ್ನು ತಗೊಂಡು ಅವರು ಶಬರಿಮಲೆಗೆ ಹೋಗಬೇಕು. ಇದೆಲ್ರಿಗೂ ಗೊತ್ತಿರೋದೆ, ಬಟ್ ನಾನು ಒಂದ್ಸಲ ಇರಲಿ ಅಂತ ಹೇಳ್ಬಿಟ್ಟು ತೋರಿಸ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವ, ಇವಾಗ ಈ ಸೀಸನಲ್ಲಂತೂ ತುಂಬ ಜನ ಹೋಗ್ತಾರೆ. ಇಷ್ಟು ಚಳಿ ಇದ್ದರೂ ಕೂಡ ಎಷ್ಟೊಂದು ಜನ ತಣ್ಣೀರು ಸ್ನಾನ ಮಾಡ್ತಾರೆ, ಕೆಲವ್ರು ಮಾಡಲ್ಲ. ತುಂಬ ಚೆನ್ನಾಗಿರುತ್ತೆ ಈ ಸೀಸನ್ ಹೇಳ್ಬೇಕಂತ ಹೇಳಿದ್ರೆ. ಮೊದಲೆಲ್ಲ ತುಂಬಾ ಚೆನ್ನಾಗಿತ್ತು. ನಾವು ಜಯನಗರಲ್ಲಿದ್ದಾಗ ಒಂದು ಬಸ್ ಜನ ಹೋಗ್ತಾಯಿದ್ರು. ಬೆಳಿಗ್ಗೆ 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ 8 ಗಂಟೆವರೆಗೂ ಇಡ್ಮುಡಿ ಎಲ್ಲ ಒಬ್ಬರಾದ್ಮೇಲೆ ಒಬ್ಬರು ಅವ್ರ ಫ್ಯಾಮಿಲಿಯವ್ರು ಬಂದಿಲ್ಲ, ಇವ್ರ ಫ್ಯಾಮಿಲಿಯವ್ರು ಬಂದಿಲ್ಲ ಅಂತ ವೆಯ್ಟ್ ಮಾಡಿ ಸಂಜೆ ಆಗ್ಬಿಡ್ತಾಯಿತ್ತು. ಅವ್ರು ಹೊರಡೋ ಅಷ್ಟರಲ್ಲಿ ಸಾಯಂಕಾಲ 8 ಗಂಟೆ ಆಗ್ತಾಯಿತ್ತು. ಒಂಥರ ಹಬ್ಬದ ಥರನೇ ಇರ್ತಾಯಿತ್ತು ವಾತಾವರಣ. ಬಟ್ ಇವಾಗೆಲ್ಲ ಡಿವೈಡ್ ಆಗಿಬಿಟ್ಟಿದ್ದಾರೆ. ಸ್ವಲ್ಪ ಜನನೇ ಹೋಗ್ತಾರೆ, ಅವರವರೇ ಸಪ್ರೇಟಾಗಿ ಹೋಗ್ತಾ ಇದ್ದಾರೆ ಈಗ. ಸೊ ಮೊದಲಿನ ಥರನೇ ಹೋಗಬೇಕು ಅಂತಲೇ ನಮಗೂ ಅನಿಸುತ್ತೆ. ಅದು ತುಂಬಾ ಚೆನ್ನಾಗಿತ್ತು. ಊರ ಹಬ್ಬ ಮಾಡೋ ಥರ ಮಾಡ್ತಾಯಿದ್ರು. ಒನ್ ಡೇ ಫುಲ್ಲು
ಇಡ್ಮುಡಿ ಅಂತ ಹೇಳಿದ್ರೆ ಅವತ್ತು ಎಲ್ಲರೂ ಕೆಲಸಗಳಿಗೆಲ್ಲ ರಜೆ ಹಾಕ್ಕೊಂಡು ತುಂಬ ಮನೆಗಳಿಗೆಲ್ಲ ನೆಂಟರುಗಳು ಬರೋದು ಎಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ತುಂಬಾ ಚೆನ್ನಾಗಿತ್ತು. ಸೊ ಅದೆಲ್ಲ ಒಂದು ಮೆಮೊರಿ ಅಷ್ಟೇ. ಇವಾಗ ಆ ಥರ ಎಲ್ಲ ಯಾರೂ ಇಲ್ಲ. ಎಲ್ಲ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿರೋದ್ರಿಂದ ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಹೋಗ್ತಾರೆ. ಸೊ ಆ ಕಳೆದಿರೋ ದಿನಗಳೆಲ್ಲ ಮತ್ತೆ ಸಿಗಲ್ಲ, ಬಟ್ ನೆನಪಾಗುತ್ತೆ ಅಷ್ಟೇ. ಸೊ ನೋಡ್ತಾ ಇರ್ಬೋದು, ಈಗ ಇಡ್ಮುಡಿ ಕಟ್ಟಾಯಿತು. ಅಣ್ಣನೂ ಕೂಡ ಅವ್ರಿಗೆ ಕಾಣಿಕೆ ಎಲ್ಲ ಕೊಟ್ಟು ಅವ್ರ ಹತ್ರನೂ ಗುರುಸ್ವಾಮಿಗಳ ಹತ್ರ ಆಶೀರ್ವಾದ ತೊಗೊಂಡು ಇಡ್ಮುಡಿನ ತೊಗೊಂಡು ಹೊರಟರು. ಸೊ ಬನ್ನಿ, ಅವ್ರು ಹೋಗ್ತಾ ಇರೋಂಥ ಟಿ ಟಿ ಹೆಂಗೆ ರೆಡಿ ಆಗಿದೆ, ಯಾವ ರೀತಿ ಅಲಂಕಾರ ಮಾಡಿದ್ದಾರೆ, ಯಾವ ರೀತಿ ಪೂಜೆ ಮಾಡ್ತಾರೆ, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ನಮಗೆ ಇವತ್ತು ದೇವಸ್ಥಾನದಲ್ಲಿ ಇಬ್ಬರು ಸಿಕ್ಕಿದ್ರು. ಇಬ್ಬರು ಬಂದು ಇಂಡಸ್ಟ್ರಿ ಅವರೇ. ಒಬ್ಬರು ಬಂದು DKD ಕೊರಿಯೋಗ್ರಾಫರ್ ರುದ್ರ ಮಾಸ್ಟರ್ ಸಿಕ್ಕಿದ್ರು. ಇನ್ನೊಬ್ಬರು ಬಂದು ಸೀರಿಯಲ್ ಆ್ಯಕ್ಟರ್ ಸಿಕ್ಕಿದ್ರು. ಸೊ ಅವ್ರ ಜೊತೆ ನಾನು ವೀಡಿಯೋನ ಶೂಟ್ ಮಾಡೋಕ್ಕಾಗಲಿಲ್ಲ. ಫೋಟೋಸ್ಗಳನ್ನ ತೆಕ್ಕೊಂಡಿದ್ದೀನಿ. ಆ ಫೋಟೋಸ್ಗಳನ್ನ ಇದರಲ್ಲಿ ಆ್ಯಡ್ ಮಾಡ್ತೀನಿ, ನೀವು ಹಾಗೆ ನೋಡ್ಬೋದು. ಸೊ ಇದು ಅಣ್ಣವ್ರು ಹೋಗ್ತಾ ಇರೋಂಥ TT. ತುಂಬ ಚೆನ್ನಾಗಿ ಅಲಂಕಾರ ಮಾಡಿಸಿದ್ರು. ಅಯ್ಯಪ್ಪ ಸ್ವಾಮಿ ಫೋಟೋಸ್ನೆಲ್ಲ ಹಾಕಿ ಅದಕ್ಕೆ ಪೂಜೆನ ಮಾಡಿ ಈಗ 3 ಸುತ್ತು ಇಡ್ಮುಡಿನ ಏನೋ ಇಟ್ಕೊಂಡಿದ್ರು, ಅದರಲ್ಲಿ 3 ಸುತ್ತು ಬಂದು ಸೊ TTನ ಹತ್ತೋ ಅಂಥದ್ದು. ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ. ನೆಕ್ಸ್ಟ್ ವ್ಲಾಗಲ್ಲಿ ಬೇರೆ ಸಿಗ್ತೀನಿ. ನಾನು ಏನು ಫೋಟೋಸ್ನ ಆ್ಯಡ್ ಮಾಡ್ತೀನಿ, ಸೊ ನೋಡಿ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಇವ್ರನ್ನೆಲ್ಲರೂ ನೋಡಿರ್ತೀರ, ಕೆಲವೊಂದು ಸೀರಿಯಲ್ಗಳಲ್ಲಿ ಶೋಗಳಲ್ಲೆಲ್ಲ ಭಾಗವಹಿಸ್ತಾ ಇರ್ತಾರೆ. ಸೊ ಹಾಗೆ ಇವರು ರುದ್ರ ಮಾಸ್ಟರ್, ಇವರು ಕೂಡ ನಿಮಗೆಲ್ಲ ಗೊತ್ತೇ ಇರುತ್ತೆ. ಇವರು ಕೂಡ ಮಾಲೆ ಹಾಕಿ ದೇವಸ್ಥಾನದಿಂದ ಬಂದು ಇಲ್ಲಿ ಮಾಲೆನ ಬಿಚ್ತಾ ಇದ್ರು, ಹಾಗಾಗಿ ನಮ್ಗೆ ಸಿಕ್ಕಿದ್ರು ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್.